ಮೊನಾಲಿಸಾ ಮಹಾಕುಂಭದ ವೈರಲ್ ಗರ್ಲ್. ಸರ ರುದ್ರಾಕ್ಷಿಯನ್ನ ಮಾರ್ತಾ ಇದ್ದ ಆಕೆ ತನ್ನ ಕಣ್ಣುಗಳಿಂದಲೇ ಎಲ್ಲರನ್ನ ಸೆಳೆದಿದ್ಲು. ಆಕೆಯ ಕಣ್ಣುಗಳಿಗೆ ಲಕ್ಷಾಂತರ ಜನ ಮಾರು ಹೋಗಿದ್ರು. ಆದರೆ ಇದೀಗ ಆಕೆ ಮುಖವನ್ನ ಮುಚ್ಚಿಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಹಾಕುಂಭವನ್ನೇ ತೊರಿಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಯಾಕಂತ ಹೇಳಿದ್ರೆ ಆಕೆಯ ಸೌಂದರ್ಯವೇ ಆಕೆಗೆ ಮುಳುವಾಗಿದ್ದು ಈಗ ಮಹಾಕುಂಭವನ್ನೇ ತೊರೆದಿದ್ದಾಳೆ. ಹಾಗಾದ್ರೆ ಅಂತಹ ಸಂದರ್ಭದಲ್ಲಿ ಆಕೆ ಅನುಭವಿಸುವಂತಹ ತೊಂದರೆ ಏನು ಇಲ್ಲಿದೆ ನೋಡಿ. ಇವಳು ಸೌಂದರ್ಯ ಸಿರಿ, ಸೆಳೆಯೋ ಕಣ್ಣುಗಳು, ಹೊಳೆಯೋ ನಗು. ಇದನ್ನ ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಕಣ್ರಿ. ಕಂದು ಮೈಬಣ್ಣ, ಕೊರಳಲ್ಲಿ ಕೆಲ ಸರಗಳು, ಕೈಯಲ್ಲಿ ಹಲವು ರುದ್ರಾಕ್ಷಿ ಹಾರಗಳನ್ನ ಹಿಡ್ಕೊಂಡಿರೋ ಈಕೆ ಮಹಾಕುಂಭದ ವೈರಲ್ ಗರ್ಲ್. ಈಕೆಯನ್ನ ನೋಡಿ ನಿಮ್ಮ ಕಣ್ಣು ಚೆನ್ನಾಗಿದೆ ಅಂತ ಹೇಳಿದವರು ಎಷ್ಟೋ ಮಂದಿ, ನಿಮ್ಮ ನಗು ಅದ್ಭುತವಾಗಿದೆ ಅಂತ ಹೊಗಳಿದೋರು ಇನ್ನೆಷ್ಟೋ ಮಂದಿ. ಒಟ್ನಲ್ಲಿ ಕೆಲವು ದಿನಗಳಿಂದ ಈಕೆಗೆ ಫಿದಾ ಆಗದವರು ಯಾರೂ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗಿರೋ ಈಕೆ ರಾತ್ರೋರಾತ್ರಿ ಫೇಮಸ್ ಆದ್ಲು. ಅದು ಯಾವ ಮಟ್ಟಿಗೆ ಅಂದ್ರೆ ಕೆಲವು ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಕೆಯ ಲಕ್ಷಾಂತರ ಫೋಟೋಗಳು ಹರಿದಾಡಿದ್ವು. ಈಕೆಯ ಕಣ್ಣುಗಳನ್ನು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯೋಕೆ ಅಂತಾನೆ ತುಂಬಾ ಮಂದಿ ಈಕೆಯ ಹಿಂದೆ ಬಿದ್ರು. ಈಕೆಯನ್ನು ಮಾತನಾಡಿಸೋಕೆ ಅಂತಾನೆ ಸೋಷಿಯಲ್ ಮೀಡಿಯಾ ಚಾನೆಲ್ಗಳು ಹರಸಾಹಸ ಪಟ್ವು. ಮೊದಲು ಖುಷಿಯಲ್ಲಿ ತೇಲಾಡಿದ್ದ ಆಕೆ ನಂತರ ಇದೇ ವಿಚಾರಕ್ಕೆ ಸಂಕಷ್ಟಕ್ಕೆ ಒಳಗಾದ್ಲು. ಮಹಾಕುಂಭದಲ್ಲಿ ಜಪಮಾಲೆ ರುದ್ರಾಕ್ಷಿ ಮಾರೋ ಹುಡುಗಿ ವೈರಲ್. ರಾತ್ರೋರಾತ್ರಿ ಫೇಮಸ್ ಆಗಿರೋ ಈ ವೈರಲ್ ಗರ್ಲ್ ಯಾರು ಗೊತ್ತಾ? ಅತಿಯಾದ ಪಾಪ್ಯುಲಾರಿಟಿಯೇ ಮೊನಾಲಿಸಾಗೆ ಮುಳುವಾಗಿದ್ದೇಗೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಿದೆ. ಕೋಟ್ಯಾಂತರ ಸಂತರು, ಯೋಗಿಗಳು, ನಾಗಾ ಸಾಧುಗಳು, ಅಘೋರಿಗಳು ಮಹಾಕುಂಭಕ್ಕೆ ಬಂದು ಮಹಾದೇವನ ಆಶೀರ್ವಾದಕ್ಕೆ ಪಾತ್ರರಾಗ್ತಾಗಿದ್ದಾರೆ. ಇದರ ಜೊತೆಗೆ ಕೋಟ್ಯಾಂತರ ಭಕ್ತರು ಪ್ರಯಾಗ್ರಾಜ್ಗೆ ಬಂದು ಪುಣ್ಯ ಸ್ನಾನ ಮಾಡಿ ಪಾಪಗಳನ್ನ ಕಳೆದುಕೊಳ್ತಾಗಿದ್ದಾರೆ. ಇದಷ್ಟೇ ಅಲ್ಲದೆ ಅಲ್ಲಿಗೆ ಸಣ್ಣ ಸಣ್ಣ ವ್ಯಾಪಾರಿಗಳು ಬಂದಿದ್ದಾರೆ. ಹೊಟ್ಟೆ ಪಾಡಿಗಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಹಣ ಸಂಪಾದಿಸೋಣ ಅಂತ ಮಹಾಕುಂಭಕ್ಕೆ ಧಾವಿಸಿದ್ದಾರೆ. ಅಂಥವರಲ್ಲಿ ಒಬ್ಬರು ಈ ಮೊನಾಲಿಸಾ. ಮಹಾಕುಂಭದಲ್ಲಿ ರುದ್ರಾಕ್ಷಿ, ಜಪಮಾಲೆ ಸೇರಿದಂತೆ ನಾನಾ ರೀತಿಯ ಸರಗಳನ್ನ ಮಾರುವ ಈ ಹುಡುಗಿಯ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಆ ಪೋಸ್ಟ್ಗೆ ಕುಂಭಮೇಳದ ಮೊನಾಲಿಸಾ ಅಂತ ಟ್ಯಾಗ್ ಲೈನ್ ಕೊಟ್ಟಿದ್ರು. ಈ ವಿಡಿಯೋಗೆ ಸುಮಾರು 1 ಮಿಲಿಯನ್ ವರೆಗೆ ಲೈಕ್ಸ್ ಬಂದಿದ್ದು, ಲಕ್ಷಾಂತರ ಶೇರ್ ಕಂಡಿತ್ತು. ರಾತ್ರೋರಾತ್ರಿ ಆಕೆ ಫೇಮಸ್ ಆಗಿದ್ಲು. ಮೊನಾಲಿಸಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಗಿದ್ದಂತೆ ಲಕ್ಷಾಂತರ ಮಂದಿ ಮೊನಾಲಿಸಾರನ್ನ ಭೇಟಿಯಾಗಿ ಫೋಟೋ ಕ್ಲಿಕ್ಕಿಸೋದಕ್ಕೆ ಯತ್ನಿಸಿದ್ದಾರೆ. ಆಕೆ ತನ್ನ ವ್ಯಾಪಾರ ಮಾಡೋದಕ್ಕೂ ಕೂಡ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ಗಳು ಬಿಡ್ತಾಗಿಲ್ಲ. ಮುಖಕ್ಕೆ ಮಾಸ್ಕ್ ಹಾಕಿ ತಲೆ ಕವರ್ ಮಾಡಿ ಗುರುತು ಸಿಗದಂತೆ ಸಾಗಿದ್ರೂ ಸಹ ಮೊನಾಲಿಸಾಳನ್ನ ಜನರು ಬಿಡ್ತಿಲ್ಲ. ಈ ಕುರಿತು ವಿಡಿಯೋ ವೈರಲ್ ಆಗಿದೆ. ಇದೆಲ್ಲ ಕಷ್ಟಗಳು ಎದುರಾಗ್ತಾಗಿದ್ದಂತೆ ಮೊನಾಲಿಸಾಳನ್ನು ಮನೆಯಲ್ಲೇ ಇರುವಂತೆ ಪೋಷಕರು ಸೂಚಿಸಿದ್ರು. ಆದ್ರೆ ಸೋಷಿಯಲ್ ಮೀಡಿಯಾದವರು ಆಕೆಯ ಮನೆ ಬಳಿಯೂ ತೆರಳಿ ಕಾಟ ಕೊಡ್ತಾಗಿದ್ರಂತೆ. ಸೋಷಿಯಲ್ ಮೀಡಿಯಾಗಳ ಮಿತಿ ಮೀರಿದ ವರ್ತನೆಯಿಂದ ಕುಟುಂಬಸ್ಥರು ಬೇಸರಗೊಂಡಿದ್ರು. ಮೊನಾಲಿಸಾ ಮಹಾಕುಂಭದಿಂದ ಇಂದೋರ್ಗೆ ವಾಪಸ್. ಮೊನಾಲಿಸಾ ಫೋಟೋಗಾಗಿ ಸಾವಿರಾರು ಮಂದಿ ಹಿಂದೆ ಬೀಳ್ತಿರೋದು ಕುಟುಂಬಕ್ಕೆ ಸಂಕಷ್ಟ ತಂದಿತ್ತು. ಮೊನಾಲಿಸಾ ಮತ್ತು ಆಕೆಯ ಕುಟುಂಬಸ್ಥರು ವ್ಯಾಪಾರ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಇಷ್ಟೇ ಅಲ್ಲ, ಕೆಲವರು ಎಲ್ಲೇ ಮೀರಿ ನಡೆದುಕೊಳ್ತಿದ್ದಾರೆ. ಹೀಗಾಗಿ ಮೊನಾಲಿಸಾ ಪೋಷಕರು ಆಕೆಯನ್ನ ಇಂದೋರ್ಗೆ ಕಳುಹಿಸಿದ್ದಾರೆ. ಸದ್ಯ ಮಹಾಕುಂಭಮೇಳದಲ್ಲಿ ಇದ್ದರೆ ಅಪಾಯದ ಸಾಧ್ಯತೆ ಹೆಚ್ಚು ಅನ್ನೋ ಕಾರಣಕ್ಕೆ ತವರಿಗೆ ಕಳುಹಿಸಿದ್ದೇವೆ ಅಂತ ಕುಟುಂಬಸ್ಥರು ಹೇಳ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಮೊನಾಲಿಸಾ ಮಹಾಕುಂಭದಲ್ಲಿಲ್ಲ. ಅತಿಯಾದರೆ ಅಮೃತವು ವಿಷವಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಪ್ಪಾಗಲ್ಲ.